ನಮಸ್ಕಾರ. ಮಧ್ಯಪ್ರದೇಶದ ನರ್ಮದಾ ನದಿಯಲ್ಲೇ ಇತ್ತೀಚೆಗೆ ನಡೆದ ಆ ಭೀಕರ ಕ್ರೂಸ್ ಬೋಟ್ ದುರಂತದ ಬಗ್ಗೆ ನಾವಿಂದು ಆಳವಾಗಿ ತಿಳಿಯಲಿದ್ದೇವೆ. ಈ ವಿಶೇಷ ವರದಿಗೆ ಸ್ವಾಗತ. ಬನ್ನಿ, ಅಸಲಿಗೆ ಅಂದು ಅಲ್ಲಿ ಏನಾಯ್ತು ಅನ್ನೋದನ್ನ ಲಭ್ಯವಿರುವ ಸತ್ಯಾಂಶಗಳ ಆಧಾರದ ಮೇಲೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಆ ದಿನದ ಘಟನಾವಳಿಗಳು ಹೇಗೂ ಶುರುವಾದವು ಅನ್ನೋದನ್ನ ನೋಡೋಣ. ಅದು ಗುರುವಾರ ಸಂಜೆಯ ಸಮಯ. ಹಡಗು ದಡದ ಕಡೆಗೆ ವಾಪಸ್ ಬರ್ತಾಯಿತ್ತು. ಆಗ್ಲೇ ನೋಡಿ, ಜಲಾಶಯದಲ್ಲಿ ದಿಢೀರನೆ ಅಪ್ಪಳಿಸಿದ ಬಿರುಗಾಳಿಗೆ ಸಿಲುಕಿ ಆ ಬೋಟ್ ಸಂಪೂರ್ಣವಾಗಿ ಉರುಳಿ ಬಿದ್ದಿದೆ. ಪ್ರಕೃತಿ ಮುನಿಸ್ಕೊಂಡ್ರೆ ಕ್ಷಣಾರ್ಧದಲ್ಲಿ ಏನಾಗ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಈ ಘಟನೆಯ ತೀವ್ರತೆ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಪ್ರಯಾಣಿಕರ ಸಂಖ್ಯೆ ನೋಡ್ಬೇಕು. ಹಡಗಿನ ದಾಖಲೆಗಳ ಪ್ರಕಾರ 2 ಸಿಬ್ಬಂದಿಗಳನ್ನು ಸೇರಿಸಿ ಒಟ್ಟು 39 ಮಂದಿ ಆ ಬೋಟ್ನಲ್ಲಿದ್ರು. ಇದರಲ್ಲಿ ಸ್ವಲ್ಪ ನಿಟ್ಟುಸಿರು ಬಿಡುವಂತಹ ವಿಚಾರ ಅಂದ್ರೆ, ಅಧಿಕಾರಿಗಳು ದೃಢಪಡಿಸಿರುವಂತೆ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 28 ಜನರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದ್ರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ಅತ್ಯಂತ ದುರದೃಷ್ಟವಶಾತ್ ಸಾವಿನ ಸಂಖ್ಯೆ 9ಕ್ಕೆ ಏರಿದೆ. ಅಷ್ಟೇ ಅಲ್ಲ, 3 ಪುಟಾಣಿ ಮಕ್ಕಳು ಸೇರಿದಂತೆ ಇನ್ನು 4 ಜನರು ನಾಪತ್ತೆಯಾಗಿದ್ದಾರೆ ಅನ್ನೋದು ನಿಜಕ್ಕೂ ಆಘಾತಕಾರಿ ವಿಚಾರ. ಸಂಖ್ಯೆಗಳನ್ನು ಬದಿಗಿಟ್ಟು ಈ ದುರಂತ ಬೀರಿದ ಮಾನವೀಯ ಪ್ರಭಾವದ ಕಡೆಗೆ ಒಮ್ಮೆ ಗಮನಹರಿಸೋಣ. ಭಾರತೀಯ ಸೇನೆಯ ಡೈವನೊಬ್ಬರ ಮಾತುಗಳನ್ನು ಕೇಳಿದ್ರೆ ಯಾರಿಗಾದ್ರೂ ಕಣ್ಣೀರು ಬರುತ್ತೆ. ದೆಹಲಿ ಮೂಲದ ತಾಯಿ ಮರೀನಾ ಮೆಸ್ಸಿ ತನ್ನ 4 ವರ್ಷದ ಮಗ ತ್ರಿಷಾಣ್ನನ್ನು ಲೈಫ್ ಜಾಕೆಟ್ ಒಳಗೆ ಭದ್ರವಾಗಿ ತಬ್ಬಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾದ್ರು. ಅವರಿಬ್ಬರೂ ಹಡಗಿನ ಸಣ್ಣ ಕಿಟಕಿಯೊಂದರ ಹಿಂದೆ ಸಿಕ್ಕಿ ಹಾಕೊಂಡಿದ್ರು. ಮಗುವಿನ ಮೇಲಿನ ಆ ತಾಯಿಯ ಹಿಡಿತ ಎಷ್ಟು ಗಟ್ಟಿಯಾಗಿತ್ತಂದ್ರೆ ಅವರಿಬ್ಬರನ್ನು ಬೇರ್ಪಡಿಸಿ ಹೊರತೆಗೆಯೋದು ರಕ್ಷಣಾ ಪಡೆಗೆ ಅಕ್ಷರಶಃ ಅಸಾಧ್ಯವಾಗಿತ್ತು. ಎಂಥ ಕರುಣಾಜನಕ ಸ್ಥಿತಿಯಲ್ವಾ? ಈಗ ಈ ದುರಂತಕ್ಕೆ ಕಾರಣವಾದ ಕೆಲವು ಗಂಭೀರ ಆರೋಪಗಳು ಮತ್ತು ಪ್ರತ್ಯಕ್ಷದರ್ಶಿಗಳ ಮಾತುಗಳನ್ನು ನೋಡೋಣ. ಬದುಕುಳಿದ ಮರೀನಾ ಅವರ ಮಗಳು ಮತ್ತು ಆಕೆಯ ತಂದೆ ಪ್ರದೀಪ್ ಅವರು ಒಂದು ಭಯಾನಕ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಬಿರುಗಾಳಿ ಶುರುವಾದಾಗ ಜನರು ಭಯದಿಂದ ಕಿರುಚುತ್ತಿದ್ದರು. ದೋಣಿಯನ್ನು ದಡಕ್ಕೆ ಸೇರಿಸುವಂತ ಪೈಲಟ್ ಬಳಿ ಅಂಗಲಾಚಿದರು. ಆದ್ರೆ ಆ ಪೈಲಟ್ ಯಾರ ಮಾತನ್ನು ಕೇಳದೆ ದೋಣಿಯನ್ನು ಜಲಾಶಯದ ಮಧ್ಯಭಾಗದತ್ತ ಕೊಂಡೊಯ್ದರು ಅಂತ ಬದುಕುಳಿದವರು ಆರೋಪಿಸಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಸುರಕ್ಷತಾ ಕ್ರಮಗಳ ಸಂಪೂರ್ಣ ಕೊರತೆ. ದೋಣಿಯೊಳಗೆ ನೀರು ನುಗ್ಗಲು ಶುರುವಾಗುವವರೆಗೂ ಯಾರಿಗೂ ಲೈಫ್ ಜಾಕೆಟ್ಗಳನ್ನ ಕೊಟ್ಟಿರ್ಲಿಲ್ಲ. ಸಿಬ್ಬಂದಿ ಕಡೆಯಿಂದ ಯಾವುದೇ ಸಹಾಯ ಸಿಗದೇ ಇದ್ದಾಗ ಆ ಮಗಳ ತಂದೆ ಮತ್ತು ಮತ್ತೊಬ್ಬ ಪ್ರಯಾಣಿಕ ಸೇರಿ ಲೈಫ್ ಜಾಕೆಟ್ಗಳಿದ್ದ ಲಾಕರ್ ಅನ್ನು ಒಡೆದು ತೆಗಿಬೇಕಾಯ್ತು. ಇದು ವ್ಯವಸ್ಥೆಯ ಎಂಥ ದೊಡ್ಡ ನಿರ್ಲಕ್ಷ್ಯ ಅಲ್ವಾ? ಸರಿ, ಇಷ್ಟೆಲ್ಲ ಆದ್ಮೇಲೆ ರಕ್ಷಣಾ ಕಾರ್ಯಾಚರಣೆ ಹೇಗ್ ನಡೀತು ಅನ್ನೋದನ್ನ ನೋಡೋಣ. ಈ ಕಾರ್ಯಾಚರಣೆ ಹಂತ ಹಂತವಾಗಿ ದೊಡ್ಡದಾಯ್ತು. ಗುರುವಾರ ಸಂಜೆ ಸ್ಥಳೀಯ ಕಾರ್ಮಿಕರು ಸಹಾಯಕ್ಕೆ ಬಂದ್ರೆ, ತಡರಾತ್ರಿ ಹೊತ್ತಿಗೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೂ ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದ್ರು. ಪರಿಸ್ಥಿತಿ ಕೈಮೀರ್ತಿದ್ದಂತೆ ಶುಕ್ರವಾರ ಬೆಳಗ್ಗೆ ಹೈದರಾಬಾದ್ ಮತ್ತು ಆಗ್ರಾದಿಂದ ಭಾರತೀಯ ಸೇನೆಯ 411 ಪ್ಯಾರಾಶೂಟ್ ಫೀಲ್ಡ್ ಕಂಪನಿಯ ವಿಶೇಷ ಡೈವಿಂಗ್ ತಂಡಗಳು ಕೂಡ ಎಂಟ್ರಿ ಕೊಟ್ಟವು. ರಕ್ಷಕರಿಗೆ ಇದೇನೂ ಸುಲಭದ ಕೆಲಸವಾಗಿರಲಿಲ್ಲ. ಜಬಲ್ಪುರದ ಉಪ ಪೊಲೀಸ್ ಮಹಾನಿರೀಕ್ಷಕ ಅತುಲ್ ಸಿಂಗ್ ಅವರು ಹೇಳುವಂತೆ, ಆ 18 ಟನ್ ತೂಕದ ಬೃಹತ್ ಹಡಗು ನೀರಿನ ಅಡಿಯಲ್ಲಿ ಸುಮಾರು 20-25 ಅಡಿ ಆಳದಲ್ಲಿ ಸಿಕ್ಕಾಕೊಂಡಿತ್ತು. ಹಾಗಾಗಿ ನಾಪತ್ತೆಯಾದವರನ್ನು ಹುಡುಕಲು ಒಳೆ ಹೋಗುವುದು ಡೈವರ್ಗಳಿಗೆ ಬಹಳ ಸವಾಲಾಗಿತ್ತು. ಶುಕ್ರವಾರ ಬೆಳಿಗ್ಗೆ 5 ಮೃತದೇಹಗಳನ್ನು ಹೊರತೆಗೆದ ಮೇಲೂ ಕೆಲವರು ಸಿಗಲಿಲ್ಲ. ಹಾಗಾಗಿ ಅಧಿಕಾರಿಗಳು ಒಂದು ಕಠಿಣ ನಿರ್ಧಾರಕ್ಕೆ ಬಂದ್ರು. ಆ ಇಡೀ ಹಡಗನ್ನೇ ನೀರಿನಿಂದ ಹೊರತೆಗೆಯಲು ಬೃಹತ್ ಎಕ್ಸವೇಟರ್ಗಳನ್ನು ಬಳಸಲಾಯಿತು. ಸತತ 7 ಗಂಟೆಗಳ ಕಾಲ ನಡೆದ ಆಪರೇಷನ್ ನಂತರ ಹಡಗನ್ನು ಹೊರತೆಗೆಯಲಾಯಿತು. ಆದ್ರೆ ದುರದೃಷ್ಟಕ್ಕೆ ಅದರೊಳಗೆ ಬೇರೆ ಯಾವುದೇ ಮೃತದೇಹಗಳು ಸಿಗಲಿಲ್ಲ. ಕೊನೆಯದಾಗಿ ಈ ಘಟನೆಗೆ ಯಾರು ಹೊಣೆ ಮತ್ತು ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅನ್ನೋದನ್ನ ಚರ್ಚಿಸೋಣ. ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಯಿತು. ತಕ್ಷಣವೇ ಆಕ್ಷನ್ ಕೂಡ ಆಗಿದೆ. ಕ್ರೂಸ್ ಪೈಲಟ್ ಮಹೇಶ್ ಪಟೇಲ್, ಸಹಾಯಕ ಛೋಟೇಲಾಲ್ ಗೋಂಡ್ ಮತ್ತು ಟಿಕೆಟ್ ಕೌಂಟರ್ ಇನ್ಚಾರ್ಜ್ ಬ್ರಿಜೇಂದ್ರ ಅವರನ್ನು ವಜಾಗೊಳಿಸಲಾಗಿದೆ. ಹೋಟೆಲ್ ಮೈಕಲ್ ರೆಸಾರ್ಟ್ ಮ್ಯಾನೇಜರ್ ಸುನಿಲ್ ಮರಾಂಡಿ ಸಸ್ಪೆಂಡ್ ಆಗಿದ್ದಾರೆ. ಪ್ರಾದೇಶಿಕ ವ್ಯವಸ್ಥಾಪಕ ಸಂಜಯ್ ಮಲ್ಹೋತ್ರಾ ವಿರುದ್ಧ ಇಲಾಖಾ ತನಿಖೆ ಶುರುವಾಗಿದೆ. ಇದರ ಜೊತೆಗೆ ಸಂತ್ರಸ್ತರಿಗೆ ಸರ್ಕಾರ ಆರ್ಥಿಕ ನೆರವು ಘೋಷಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಘಟನೆಗೆ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ತಕ್ಷಣವೇ ನೀಡಲಾಗಿದೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮೆಲ್ಲರ ಮನಸ್ಸಲ್ಲಿ ಕಾಡುವ ಒಂದೇ ಒಂದು ಪ್ರಶ್ನೆಯಂದ್ರೆ, ಈ ಉನ್ನತ ಮಟ್ಟದ ತನಿಖೆ ಮತ್ತು ಸರ್ಕಾರದ ತ್ವರಿತ ಕ್ರಮಗಳು ನಿಜಕ್ಕೂ ಪಾಠವಾಗುತ್ತಾ?
ಭವಿಷ್ಯದಲ್ಲಿ ಪ್ರವಾಸೋದ್ಯಮ ದೋಣಿಗಳಲ್ಲಿ ನೈಜ ಸುರಕ್ಷತೆಯನ್ನು ಖಚಿತಪಡಿಸಿ ಇಂತಹ ದುರಂತಗಳು ನಡೆಯದಂತೆ ತಡೆಯಲು ಸಾಧ್ಯವೇ? ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ? ಈ ವಿಶೇಷ ವರದಿಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು.